ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆಗೆ ಇನ್ನೂ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಸಮ್ಮರಲ್ಲಿ ಸಿಗೋ ಅಂಥ ಕಾಯಿ ಏನು ಹಲಸಿನ ಕಾಯಿನ ಪಲ್ಯ, ಆ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಹೋಗಿ ನಾವು ಪ್ರಿಪೇರ್ ಮಾಡಬೇಕು. ಸೊ ಯಾರೆಲ್ಲ ಮೊದಲನೇ ಬಾರಿ ನನ್ನ ಫೇಸನ್ನು ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಓಕೆನಾ? ಸೊ ಬನ್ನಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ, ಬನ್ನಿ ನಾವು ಕಿಚನ್ ಕಡೆ ಹೋಗೋಣ. ಹಲಸಿನಕಾಯಿನ ಆಲ್ರೆಡಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಟೊಮ್ಯಾಟೊ, ಈರುಳ್ಳಿ, ನಂತರ ಬೇ ಲೀಫ್, ಕೊತ್ತಂಬರಿ ಸೊಪ್ಪು, ನಂತರ ಸ್ಪೈಸಸ್, ಎಣ್ಣೆ, ಮೆಣಸು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಜೀರಿಗೆ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಆಗಿದೆ. ಸೊ ಇವಾಗ ನಾವೊಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಸೊ ಮಿಕ್ಸಿ ಜಾರಿಗೆ ಫಸ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟು ನಾನು ಹಾಕ್ತಾ ಇರೋದು ಜೀರಿಗೆ 2 ಟೇಬಲ್ ಸ್ಪೂನ್, ನಂತರ ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೀನಿ. ಸೊ ನಂತರ ಖಾರ ಪುಡಿ 2 ಟೇಬಲ್ ಸ್ಪೂನು, ಧನಿಯಾ ಪುಡಿ 2 ಟೇಬಲ್ ಸ್ಪೂನು, ನಂತರ ಅರಿಶಿನ ಸ್ವಲ್ಪ, ಎರಡರಿಂದ 3 ಕಾಳು ಮೆಣಸು ಹಾಕೊತಾ ಇದ್ದೀನಿ. ನಂತರ ಈರುಳ್ಳಿ, ನಂತರ ಟೊಮ್ಯಾಟೊ ಮತ್ತು ಬೇ ಲೀಫು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ರುಬ್ಕೊತೀನಿ. ಸೊ ನಂತರ ಒಂದು ಬಾಣಲಿ ಹಿಡ್ಕೊಂಡು ಅದರಲ್ಲಿ ಎಣ್ಣೆ ಹಾಕಬೇಕು. ಸೊ ಗ್ಯಾಸನ್ನು ಹಚ್ಚಿ ಚೆನ್ನಾಗಿ ತವಾನ ಬಿಸಿ ಮಾಡ್ಕೊಳ್ಳಿ. ಸೊ ನಂತರ ಎಣ್ಣೆ ಹಾಕಿ, ಸೊ ಜಾಕ್ ಫ್ರೂಟು ಪಲ್ಯ ಮಾಡಬೇಕು ಅಂತಂದರೆ ಎಣ್ಣೆ ತುಂಬ ಯೂಸ್ ಆಗುತ್ತೆ. ಸೊ ನಂತರ ಬೇಯಿಸಿರೋ ಹಲಸಿನಕಾಯಿನ ಚೆನ್ನಾಗಿ ಫ್ರೈ ಆಗಬೇಕು, ಓಕೆನಾ? ಒಂದು 2 ಮಿನಿಟ್ಸ್ ತನಕ ಫ್ರೈ ಮಾಡಿ. ಸೊ ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು. ಸೊ ನಿಧಾನವಾಗಿ ಕಲಸಿ. ಸೊ ಈ ರೆಸಿಪಿ ಮಾಡ್ತಿದ್ದೀನಿ ಅಲ್ವಾ, ಇದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ನನ್ನ ತಂಗಿ ಮತ್ತು ನನ್ನ ಅಕ್ಕ. ನಾವು 3 ಜನ ಸೇರಿಕೊಂಡು ಇವತ್ತು ಅಡುಗೆ ಮಾಡ್ತಾಯಿದ್ದೀವಿ. ಸೊ ನಂತರ ಫ್ರೈ ಆಗಿರೋದೊಂದು ಬೌಲಿಗೆ ತಕ್ಕೊಂಡು ಆದಮೇಲೆ ಸೊ ಮತ್ತೆ ನಾವು ಎಣ್ಣೆ ಹಾಕ್ಕೊಂಡು ಮಸಾಲೆನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ, ಓಕೆನಾ? ಸೊ ಈಗ ನಾನು ಆಲ್ರೆಡಿ ಹೇಳಿದೆ ಎಣ್ಣೆ ತುಂಬ ಯೂಸ್ ಆಗುತ್ತೆ ಅಂತ. ಸೊ ಇದರಲ್ಲಿ ಬಾಣಲಿ ತುಂಬ ಚೆನ್ನಾಗಿ ಕಾಯ್ದಿರಬೇಕು. ಸೊ ನಂತರ ಈಗ ಜೀರಿಗೆ ಕೂಡ ನಾವು ಇಲ್ಲಿ ಹಾಕ್ಕೊಳ್ಳೋಣ. ಸೊ ಜೀರಿಗೆ ಪಟ್ಪಟ ಅಂತ ಅಂದಿದ ತಕ್ಷಣವೇ ಸ್ವಲ್ಪ ನಾವು ಹೀಂಗು ಕೂಡ ನಾವು ಹಾಕ್ಕೊಳ್ಳೋಣ. ಸೊ ನಂತರ ನಾವು ಈಗ ಆನಿಯನ್ ಹಾಕೋಣ. ಸ್ಲೈಸ್ ಮಾಡಿದಂತಹ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 1 ಮಿನಿಟ್ ತನಕ, ಓಕೆನಾ? ಸೊ ನಂತರ ಕ್ಲೀನಾಗಿ ಇದು ಕಮ್ಮಿ ಫ್ಲೇಮಲ್ಲಿ ಫ್ರೈ ಆಗ್ತಾ ಇರಲಿ. ಸೊ ಹಲಸಿನಕಾಯಿ ಕಟ್ ಮಾಡೋಕ್ಕಿಂತ ಮುಂಚೆ ಅದು ಪೂರ್ತಿ ಲೋಳ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಫಸ್ಟು ಕೈಗೆ ಎಣ್ಣೆ ಹಚ್ಕೊಂಡು ಮತ್ತು ಚಾಕುಗೂ ಕೂಡ ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ಕಟ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಆಲ್ರೆಡಿ ಬ್ರೌನ್ ಆಗಿದೆ ಆನಿಯನ್ನು. ಸೊ ಇವಾಗ ನಾವು ಮಸಾಲೆನ ಹಾಕ್ಕೊಳ್ಳೋಣ. ಸೊ ಮಸಾಲೆನ ನಾವು ಕಮ್ಮಿ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು 4 to 5 ಮಿನಿಟ್ಸ್ ಹಿಡ್ಸತ್ತೆ ಫ್ರೈ ಆಗಬೇಕು ಅಂತಂದರೆ. ಸೊ ವೆಜಿಟೇರಿಯನವರಿಗೆಲ್ಲ ಅಂತೂ ಇದೇ ನಾನ್ ವೆಜ್ ಥರ, ಚಿಕನ್ ಥರ ಅಂತ ಅನಿಸುತ್ತೆ. ಸೊ ಕ್ಲೀನಾಗಿ ನೋಡಿ ಇಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಫ್ಲೇವರು ಬರುತ್ತೆ. ನೋಡಿ, ನಾನು 1 ಬೌಲು ಮಸಾಲೆ ಹಾಕಿದ್ದೆ. ಸೊ ಈಗ ನೋಡಿ ಫ್ರೈ ಆಗ್ತಾ ಕಮ್ಮಿ ಆಗ್ತಾ ಇದೆ ಅಲ್ವಾ ಮಸಾಲೆ. ಸೊ ಈಗ ನಾವು ಬೇಯಿಸಿದಂಥ ಮತ್ತು ಫ್ರೈ ಮಾಡ್ಕೊಂಡಿದ್ದಂಥ ಹಲಸಿನಕಾಯಿನ ನಾವು ಇದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ಹಲಸಿನಕಾಯಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಬೇಕು ಮತ್ತು ಮಸಾಲೆ ಜೊತೆಗೆಲ್ಲ. ಸೊ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಬೆರೆಸ್ತಾ ಇದ್ದೀನಿ, ಓಕೆನಾ? ಸೊ ನಿಧಾನವಾಗಿ ಇವಾಗ ನಾನು ಮಸಾಲೆ ಎಲ್ಲ ಕಳಿಸ್ಕೊತೀನಿ. ಸೊ ಇದು ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕು. ಸೊ ಈ ಫ್ರೈನ ಕೂಡ ನಾವು ಚಪಾತಿಗೆ ಅಥವಾ ರೊಟ್ಟಿಗೆ ನಾವು ಕೂಡ ಯೂಸನ್ನು ಮಾಡ್ಬೋದು. ನೋಡಿ, ಈಗ ಕ್ಲೀನಾಗಿ ಕಳಿಸ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೊಮ್ಮೆ 2 ಮಿನಿಟ್ಸ್ ತನಕ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ 2 ಮಿನಿಟ್ಸ್ ತನಕ ಫ್ರೈ ಆಗಿದೆ. ನೋಡಿ ಕಲರ್ ಎಷ್ಟು ಚೆಂದ ಚೇಂಜ್ ಆಗಿದೆ ಅಂತ. ಈಗ ನಾವು ಒಂದು ಬಾಣಲೆಯಲ್ಲಿ ತಕ್ಕೊಳ್ಳೋಣ. ಸೊ ಇವಾಗ ನೀರು ಬೇರಿಸಿ ಮತ್ತು ನಾವೇನು ಮಾಡಬೇಕು, ಬಾಯ್ಲನ್ನು ಮಾಡಬೇಕು, ಓಕೆನಾ? ಸೊ ಇದನ್ನು ನೀವು ಬೇಕಿದ್ರೆ ಹಾಫು
ನೀವು ತೆಗೆದು ಫ್ರೈ ಕೂಡ ನೀವು ಇಟ್ಕೊಂಡಿರ್ಬೋದು, ಅದು ಚಪಾತಿಗೆ ರೊಟ್ಟಿಗೆ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಈಗ ನೋಡಿ ಮತ್ತೆ ಆಯಿಲ್ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸೊ ಮತ್ತೆ ನಾವು ಗ್ಯಾಸ್ ಹಚ್ಕೊಂಡು ನಾವು ಬಾಣಲಿ ಇಟ್ಟು ಆಯಿಲ್ ಹಾಕಿದ್ದೀವಿ. ಸೊ ನಂತರ ವಾಟರ್ ಕೂಡ ನಾನು ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿ 1-2 ಮಿನಿಟ್ಸ್ ತನಕ ಬೇಯಿಸೋಣ, ಯಾಕಂದರೆ ಇದೊಂಚೂರು ಸಾಂಬಾರು ಥರ ಆಗಬೇಕು ಹಾಗಾಗಿ. ಸೊ ರೈಸ್ ಜೊತೆಗಂತೂ ತುಂಬ ಚೆನ್ನಾಗಿ ಇದು ಕಾಂಬಿನೇಷನ್ನು, ಚಪಾತಿ ಕೂಡ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು. ನನಗಂತೂ ಭಾರಿ ಇಷ್ಟ ಜಾಕ್ ಫ್ರೂಟ್ ಪಲ್ಯ. ಸೊ ಈ ರೆಸಿಪಿನೂ ಕೂಡ ನಾನು ನಮ್ಮ ಮಮ್ಮಿ ಹತ್ರನೇ ಕಳಿಸಿದ್ದು. ಸೊ 2 ಮಿನಿಟ್ಸ್ ತನಕ ಫ್ರೈ ಆಗಲಿ, ಅಲ್ಲಿವರೆಗೆ ನನ್ನ ಪಾತ್ರೆಯಿಂದ ನಾನು ಮುಚ್ತೀನಿ. ಇವಾಗ 2 ಮಿನಿಟ್ಸ್ ತನಕ ಬೇಯಲಿ. ಸೊ ಇಲ್ಲಿ ನೋಡಿ, ನಾನು ಆಲ್ರೆಡಿ ಒಂದು ಬೌಲಲ್ಲಿ ಫ್ರೈ ಆಗಿರೋವಂಥದ್ದು ಜಾಕ್ ಫ್ರೂಟನ್ನು ನಾನು ತೊಗೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕೊತ 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 ಅಂತ ಕುದೀತಾ ಇದೆ ಅಲ್ವಾ. ನೋಡಿದ ತಕ್ಷಣ ಬಾಯಲ್ಲಿ ನೀರೇ ಬಂದುಬಿಡ್ತು. ವಾವ್, ತುಂಬ ಚೆನ್ನಾಗಿ ಬೇಯ್ದಿದೆ. ಸೊ ಈಗ ನಾವು ಗ್ಯಾಸನ್ನು ಕೂಡ ಆಫ್ ಮಾಡೋಣ. ಸೊ ಬನ್ನಿ ಒಂದು ಸರ್ವಿಂಗ್ ಬೌಲಲ್ಲಿ ನಾವು ತಗೊಳ್ಳೋಣ. ಸೊ ನೋಡಿ, ಹಲಸಿನಕಾಯಿ ಪಲ್ಯ ರೆಡಿ ಆಗಿದೆ. ಸೊ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಿದೆ. ಸೊ ನೀವು ಕೂಡ ಈ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಫ್ರೆಂಡ್ಸ್ ಜೊತೆಗೂ ಕೂಡ ನೀವು ಶೇರ್ ಮಾಡಿ. ಸೊ ಇನ್ನಷ್ಟು ಹೊಸ ಹೊಸ ಟಾಪಿಕ್ಸ್ ಜೊತೆಗೆ, ಇನ್ನೂ ಹೊಸ ಹೊಸ ರೆಸಿಪಿ ಜೊತೆಗೆ, ಇನ್ನೂ ಹೊಸ ಹೊಸ ಬ್ಯೂಟಿ ಟಿಪ್ಸ್ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿ.